ಆ ಇವತ್ತು ಕ್ರಿಸ್ಮಸ್ ಏನಂತಾರೆ ಇದನ್ನೆಲ್ಲ, ಕ್ರಿಸ್ಮಸ್. ಈ ಕ್ರಿಸ್ಮಸ್ ಹಬ್ಬ ನಾನು ಆಲ್ರೆಡಿ ಹೇಳಿದೆ, ಪ್ರಪಂಚದ ಎಲ್ಲೆಡೆ ಈ ಒಂದು ಹಬ್ಬವನ್ನು ಆಚರಿಸ್ಕೊಳ್ತಾ ಇರ್ತಾರೆ, ಸೆಲೆಬ್ರೇಟ್ ಮಾಡ್ಕೊಳ್ತಾ ಇರ್ತಾರೆ. ವಿಧ ವಿಧವಾಗಿ ಸೆಲೆಬ್ರೇಟ್ ಮಾಡ್ಕೊಳ್ತಾ ಇರ್ತಾರೆ. ಕೆಲವೊಂದು ಊಟಗಳ ಮುಖಾಂತರ, ಕೆಲವೊಂದು ಡ್ರೆಸ್ಗಳ ಮುಖಾಂತರ, ಕೇಕ್ ಕಟಿಂಗ್ ಮುಖಾಂತರ, ಒಂದೊಂದು ವಿಧದಲ್ಲಿ ಒಂದೊಂದು ರೀತಿಯಲ್ಲಿ ಯೂಸ್ ಮಾಡಿಕೊಳ್ತಾ ಇರ್ತಾರೆ, ಅಂದರೆ ಸೆಲೆಬ್ರೇಟ್ ಮಾಡಿಕೊಳ್ತಾ ಇರ್ತಾರೆ. ಇವತ್ತು ನಾವು ಕೂಡ ನಮ್ಮ ಸಭೆಯಲ್ಲಿ ಯೇಸು ಕ್ರಿಸ್ತನ ಒಂದು ಜನ್ಮದಿನವನ್ನು ನಾವು ಆರಾಧನೆ ಮಾಡುವಂತರಾಗಿರೋಣ. ಕ್ರಿಸ್ಮಸ್ ಅಂದರೆ ಯೇಸು ಹುಟ್ಟಿದಂಥ ದಿನ, ಹುಟ್ಟಿದಂಥ ಸಂದರ್ಭ. ಮತ್ತು ಕ್ರಿಸ್ಮಸ್ ಅಂದರೆ ಯೇಸು ಕ್ರಿಸ್ತನನ್ನು ಆರಾಧನೆ ಮಾಡುವ ಸಮಯ. ಓಕೆನಾ? ಈಗ ನಾವು ನಿಮಗೆಲ್ಲ ಆಲ್ಮೋಸ್ಟ್ ನಿಮ್ಮ ಮನೆಗಳಲ್ಲಿ ಬಂದಾಗ ನಾನು ವಾಕ್ಯಗಳು ಹೇಳ್ತಾ ಹೋಗ್ತಾ ಇದ್ದೇನೆ, ಕಾರಣವಾಗಿ ನಿಮಗೆ ಅರ್ಥ ಆಗುತ್ತೆ, ಒಂದು ಐಡಿಯಾ ಇರುತ್ತೆ. ಓಕೆನಾ? ಇಲ್ಲಿ ಸಮಯದಲ್ಲಿ ಏನಾಯ್ತಂದ್ರೆ, ಯೇಸು ಸ್ವಾಮಿ ಹುಟ್ಟಿದ್ದು ಯಾವ ರೀತಿಯಲ್ಲಿ ಹುಟ್ಟಿದ ಎಂಬುದಾಗಿ ಸ್ವಲ್ಪ ಬೇಗ ಹೇಳಿ ನಾವು ಮುಂದೆ ಹೋಗೋಣ. ಯೇಸು ಸ್ವಾಮಿ ಹುಟ್ಟಿದ್ದು ಹೇಗೆ ಅಂದ್ರೆ, ನಿಮಗೆ ಗೊತ್ತು, ಕನ್ನಿಕೆಯ ಗರ್ಭ, ಮರಿಯಳನ್ನು ದೇವರು ಆಯ್ಕೆ ಮಾಡ್ಕೊಳ್ತಾನೆ. ಆಕೆಯ ಕನ್ಯೆ ಆಗಿರ್ತಾಳೆ. ಆ ಕನ್ಯೆಯ ಗರ್ಭದಲ್ಲಿ ಯೇಸು ಸ್ವಾಮಿ ಏನಾಗ್ತಾನೆ, ಹುಟ್ಟುತ್ತಾನೆ. ಓಕೆನಾ? ಆಕೆಗೆ ನಿಶ್ಚಿತಾರ್ಥ ಆಗಿರ್ತದೆ. ಯಾರ ಜೊತೆಗೆ ಆಗಿರ್ತದೆ? ಯೋಸೇಫನ ಜೊತೆಗೆ ಆಗಿರ್ತದೆ. ಇವರಿಬ್ಬರು ಗಂಡ ಹೆಂಡತಿ ಮುಂಬರುವ ದಿನಗಳಲ್ಲಿ ಆಗುವಂತ ಸಂದರ್ಭದಲ್ಲಿ, ಅದಕ್ಕಿಂತ ಮುಂಚೆನೆ ಯೇಸು ಸ್ವಾಮಿ ಆ ಪವಿತ್ರಾತ್ಮನ ಶಕ್ತಿಯಿಂದ, ಪವಿತ್ರಾತ್ಮನ ನೆರಳಿನಿಂದ ಆತನು ಗರ್ಭದಲ್ಲಿ ಆತನು ಮತ್ತೊಂದು ಬಾರಿ ಜನಿಸುವನಾಗಿರ್ತಾನೆ. ನಿಮಗೆಲ್ಲ ಇದು ಐಡಿಯಾ ಇದೆ. ಓಕೆನಾ? ಈಗ ನಿಮ್ಗೆ ಕೆಲವೊಂದು ಕ್ವಶನ್ ಕೇಳ್ತಾ ಹೋಗ್ತೇನೆ, ಅದಕ್ಕೆ ಆನ್ಸರ್ ಮಾಡ್ತಾ ಹೋಗ್ರಿ. ಈಗ ಯೇಸು ಸ್ವಾಮಿ ಎಲ್ಲಿ ಹುಟ್ಟಿದ ಯೇಸು ಸ್ವಾಮಿ? ಗೋದಲಿಯಲ್ಲಿ ಹುಟ್ಟಿದ, ದನದ ಕೊಟ್ಟಿಗೆಯಲ್ಲಿ ಯೇಸು ಸ್ವಾಮಿ ಹುಟ್ಟುತ್ತಾನೆ. ಓಕೆನಾ? ಇದು ಅಲ್ಲಿ ಕಾನ್ಯ ಸುಮಾರಿ ನಡೀತಾ ಇರ್ತತೆ. ಜನಗಣತೆ ನಡೆಯುವ ಟೈಮಲ್ಲಿ ಅಲ್ಲಿ ಯಾವ ಲಾಡ್ಜ್ ಆಗ್ಲಿ, ಯಾವ ರೂಮ್ ಆಗ್ಲಿ, ಅಥವಾ ಯಾವ ಒಂದು ಮನೆ ಆಗ್ಲಿ, ಯಾವ ಸ್ಥಳ ಅವರಿಗೆ ಸಿಗಲಾರ್ದ ಕಾರಣವಾಗಿ ಯೇಸು ಸ್ವಾಮಿಗೆ ಸಿಕ್ಕಂತ ಸ್ಥಳ ಯಾವ್ದಾಗಿರ್ತದೆ? ದನದ ಕೊಟ್ಟಿಗೆ ಆಗಿರ್ತದೆ. ಓಕೆನಾ? ಇಂಥ ಸ್ಥಳದಲ್ಲಿ ಯೇಸು ಸ್ವಾಮಿ ಹುಟ್ಟಿದವನು ಆಗಿರ್ತಾನೆ. ಓಕೆನಾ? ಅದಾದ ಮೇಲೆ ನೋಡಿ, ಯೇಸು ಸ್ವಾಮಿ ಹುಟ್ಟಿದ್ದಾನೆ ಅಂತ ಮೊಟ್ಟ ಮೊದಲ ಬಾರಿಗೆ ಪರಲೋಕ ಯಾರಿಗೆ ಸಂದೇಶ ಕೊಡ್ತು? ಕುರುಬರಿಗೆ, ಜ್ಞಾನಿಗಳಿಗೆ? ಪಕ್ಕ ಯಾರಿಗೆ ಕೊಡ್ತು? ಕುರುಬರಿಗೆ ಕೊಡ್ತು. ಜ್ಞಾನಿಗಳಿಗೆ ಯಾವಾಗ ಕೊಡ್ತು? ಸ್ವಲ್ಪ ಟೈಮ್ ತಗೊಳ್ಳಿ. ಓಕೆನಾ? ಅವರು ರೀಚ್ ಆಗೋದ್ರೊಳಗಡೆ ಬಹುಶಃ 1 year, 1.5 year, ಇಲ್ಲ ಒಂದು 6 months ಆದ್ರೂ ಅವರಿಗೆ ಟೈಮ್ ತೆಗೆದುಕೊಳ್ತು. ಓಕೆನಾ? ಇದು ಒಂದು ಬೆಸ್ಟ್ ಸಮಯ. ನೋಡಿ, ಈಗ ಯೇಸು ಸ್ವಾಮಿ ದನದ ಕೊಟ್ಟಿಗೆಯಲ್ಲಿದ್ದಾನೆ. ಆತನು ಯಾರು ಅಂತ ನಾವು ತಿಳಿದುಕೊಳ್ಬೇಕು ಮೊದಲು. ಯೇಸು ಸ್ವಾಮಿ ಅಂದ್ರೆ ಯಾರು? ಯೇಸು ಸ್ವಾಮಿ ಅಂದ್ರೆ ಯಾರು ಗೊತ್ತಾ? ಆದಿಯು ಅಂತ್ಯವೂ ಆತನೇ. ಹೇಳಿ, ಆದಿಯು ಅಂತ್ಯವೂ ಆತನೇ. ಆದಿಯು ಆತನೇ, ಅಂತ್ಯವೂ ಆತನೇ. ಅರ್ಥ ಆಯ್ತಾ? ನೋಡಿ, ಈಗ ಯೇಸು ಸ್ವಾಮಿ ಯಾರಂದ್ರೆ ಇಡೀ ಪ್ರಪಂಚವನ್ನೇ ಸೃಷ್ಟಿ ಮಾಡಿದಂತ ದೇವರು, ಅಖಿಲಾಂಡವನ್ನೇ ನಿರ್ಮಾಣ ಮಾಡಿದಂತ ದೇವರು. ಗಿಡಗಳು, ಮರಗಳು, ನೀರು, ಸಮುದ್ರ, ಭೂಮಿ, ಆಕಾಶ, ಸೂರ್ಯ, ಚಂದ್ರ, ನಕ್ಷತ್ರ, ಇದು ಅಲ್ಲದೆ ಹಲವಾರುಗಳನ್ನು ಸೃಷ್ಟಿ ಮಾಡಿದಂತ ದೇವರು. ಓಕೆನಾ? ಬೆಟ್ಟಗಳಿಗೆ ಆತನೇ ದೇವರು, ಎಲ್ಲವುಗಳಿಗೆ ಆತನೇ ದೇವರು. ಅಂತ ದೊಡ್ಡ ದೇವರು, ಹೇಳಿ, ಅಂತ ದೊಡ್ಡವನು. ಓಕೆನಾ? ಅಂತ ದೊಡ್ಡ ದೇವರು ಆತನು ಮನುಷ್ಯನ ರೂಪದಲ್ಲಿ ಈ ಲೋಕಕ್ಕೆ ಬಂದ. ಯಾವ ಆಕಾರದಲ್ಲಿ ಬಂದ? ಮನುಷ್ಯನ ಆಕಾರದಲ್ಲಿ ಈ ಲೋಕಕ್ಕೆ ಬಂದ. ಆತನಿಗೆ ಬೇಕಾಗಿತ್ತು ಒಂದು ಬಾಡಿ, ಒಂದು ಶರೀರ, ಅಥವಾ ಒಂದು ಗರ್ಭ. ಆ ಗರ್ಭ ಯಾರ್ದಾಗಿತ್ತು? ಮರಿಯಳದು. ಅದನ್ನು ಆಯ್ಕೆ ಮಾಡಿಕೊಂಡ ಆತನು. ಓಕೆನಾ? ಯಾರಾತನು? ದೇವರು. ಹೇಳಿ, ದೇವರು. ಯಾತಕ್ಕೋಸ್ಕರ ಹುಟ್ಟಿದ ಈ ಲೋಕದಲ್ಲಿ? ನಮ್ಮ ಪಾಪಗಳಿಂದ ನಮ್ಮನ್ನು ಬಿಡಿಸೋದಕ್ಕಾಗಿ ಯೇಸು ಈ ಲೋಕದಲ್ಲಿ ಹುಟ್ಟಿದವನಾಗಿದ್ದಾನೆ. ನಮ್ಮನ್ನು ನಾವೇ ಬಿಡಿಸ್ಕೊಳ್ಳಕ್ಕಾಗಲ್ಲ, ನಮ್ಮನ್ನು ನಾವೇ ಶುದ್ಧಿ ಮಾಡಿಕೊಳ್ಳಕ್ಕಾಗಲ್ಲ, ನಮ್ಮನ್ನು ನಾವೇ ಸರಿಪಡಿಸ್ಕೊಳ್ಳಕ್ಕಾಗಲ್ಲ. ಕಾರಣವಾಗಿ ಆತನು ನಮ್ಮನ್ನು ಪಾಪದಿಂದ, ಶಾಪದಿಂದ, ಮರಣದಿಂದ ಬಿಡಿಸೋದಕ್ಕಾಗಿ ಈ ಲೋಕದಲ್ಲಿ ಯೇಸು ಸ್ವಾಮಿ ಹುಟ್ಟಿದವನಾಗಿದ್ದ. ಓಕೆನಾ? ನಮ್ಮನ್ನು ನಾವೇ ಬಿಡಿಸ್ಕೊಳ್ಳಕ್ಕಾಗಲ್ಲ, ನಮ್ಮನ್ನು ನಾವೇ ಶುದ್ಧಿ ಮಾಡ್ಕೊಳಕ್ಕಾಗಲ್ಲ, ನಮ್ಮನ್ನು ನಾವೇ ಕಾಪಾಡ್ಕೋಗಲ್ಲ, ನಮ್ಮನ್ನು ನಾವೇ ತೊಳೆದುಕೊಳ್ಳಕ್ಕಾಗಲ್ಲ. ಬದಲಾಗಿ ಯೇಸು ಸ್ವಾಮಿ ನಮ್ಮನ್ನು ಎಲ್ಲಾ ಪಾಪದಿಂದ ಬಿಡಿಸೋದಕ್ಕಾಗಿ ಯೇಸು ಸ್ವಾಮಿ ಏನ್ ಮಾಡಿದ್ದಾನೆ? ಈ ಲೋಕದಲ್ಲಿ ಹುಟ್ಟಿದ್ದಾನೆ. ಹೇಳಿ, ಲೋಕದಲ್ಲಿ ಹುಟ್ಟಿದ್ದಾನೆ. ಎಲ್ಲಿ ಹುಟ್ಟಿದ? ಯಾರಿಗೋಸ್ಕರ? ಹೇಳಿ, ಲೋಕಕ್ಕೋಸ್ಕರ ಅಂತ.
ಕ್ರಿಸ್ಮಸ್ ಅಂದ್ರೆ ಇವತ್ತು ನಾವು ಆಚರಣೆ ಮಾಡ್ಕೊಳ್ತೀವಿ, ನಮಗೋಸ್ಕರ ನಾವಲ್ಲ, ನಮ್ಮ ಮುಖಾಂತರ ಅನೇಕರಿಗೆ ಸುವಾರ್ತೆ ಹೋಗ್ಬೇಕು, ನಮ್ಮ ಮುಖಾಂತರ ಅನೇಕರಿಗೆ ದೇವರ ವಾಕ್ಯ ಹೋಗ್ಬೇಕು. ಯೇಸುವಿನ ರಕ್ಷಕನ ಒಂದು ಸಮಯ ಸಂದರ್ಭಗಳು, ಆತನ ಒಂದು ಜನನ ಎಲ್ಲರಿಗೆ ಗೊತ್ತಾಗ್ಬೇಕು. ಅದೇ ಕ್ರಿಸ್ಮಸ್ ಅಂದ್ರೆ. ಹೇಳಿ, ಅದೇ ಕ್ರಿಸ್ಮಸ್ ಅಂದ್ರೆ. ನಾವೇನ್ ಮಾಡ್ತೀವಿ? ನಾವೇ ಅಡಿಗೆ ಮಾಡ್ಕೊಳ್ತೀವಿ, ನಾವೇ ಊಟ ಮಾಡ್ತೀವಿ, ನಾವೇ ಡ್ರೆಸ್ ಅಂದ್ಕೊಳ್ತೀವಿ, ನಾವೇ ಹಾಕೊಂಡ್ಬಿಡ್ತೀವಿ, ನಾವೇ ಎಲ್ಲ ಎಂಜಾಯ್ ಮಾಡ್ತೀವಿ. ನೋ, ಅದೊಂದು ಭಾಗ. ಅದಕ್ಕಿಂತ ಹೆಚ್ಚಿನ ಭಾಗ ಏನಂದ್ರೆ ಇಡೀ ಪ್ರಪಂಚಕ್ಕೆ ಕ್ರಿಸ್ಮಸ್ ಸೆಲೆಬ್ರೇಷನ್ ಗೊತ್ತಾಗ್ಬೇಕು. ಯಾರಿಗೆ ಗೊತ್ತಾಗಬೇಕು? ಅದಕ್ಕೆ ಯೇಸುವಿನ ರಕ್ಷಕ, ಆ ರಕ್ಷಕ ನೋಡಿ, ಇಡೀ ಲೋಕದ ರಕ್ಷಕ ಆತ. ಯಾರ ರಕ್ಷಕ? ಲೋಕ ರಕ್ಷಕನನ್ನು ಹೊಂದಿಕೊಂಡ ನಾವು ಅನೇಕರಿಗೆ ರಕ್ಷಕನ ಬಗ್ಗೆ ಏನ್ ಮಾಡ್ಬೇಕು? ಇವಾಗ ಹೇಳ್ಬೇಕಾಗಿದೆ. ಅದುವೇ ಸುವಾರ್ತೆ, ಅದುವೇ ಕ್ರಿಸ್ಮಸ್ ಅಂದ್ರೆ. ಓಕೆನಾ? ಓಕೆ, ಈಗ ನೋಡೋಣ. ಯೇಸು ಸ್ವಾಮಿಯನ್ನು ಹುಡುಕೋದಕ್ಕಾಗಿ, ಯೇಸು ಸ್ವಾಮಿ ಹುಟ್ಟಿದ್ದಾನೆ. ಯೇಸು ಸ್ವಾಮಿ ಹುಟ್ಟಿದಂತ ಯೇಸು ಸ್ವಾಮಿಯನ್ನು ಸಣ್ಣ ಮಗುವಂತೆ ಕೂಸಾದಂತ ಯೇಸು ಸ್ವಾಮಿಯನ್ನು ಹುಡುಕಿಕೊಂಡು ಬಂದಿದ್ದಾರಂತೆ. ಯಾರು ಬಂದಿದ್ದಾರೆ? ಹೇಳಿ, ಜ್ಞಾನಿಗಳಂತೇಳಿ. ಯಾರು ಬಂದಿದ್ದಾರೆ? 3 ಜ್ಞಾನಿಗಳು ಬಂದಿದ್ದಾರೆ. ಅದರಲ್ಲಿ ಇಂಡಿಯಾದ ಜ್ಞಾನಿ ಕೂಡ ಇದ್ದಾನೆ ಅಂತ ಟಾಕ್ ಇದೆ. ಓಕೆನಾ? 3 ಜ್ಞಾನಿಗಳು ಯೇಸು ಸ್ವಾಮಿಯನ್ನು ಹುಡುಕಿಕೊಂಡು ಬಂದಿದ್ದಾರೆ. ಇವಾಗ ಯೇಸು ಸ್ವಾಮಿಯನ್ನು ಹುಡುಕಿಕೊಂಡು ಬಂದಂತವ್ರು ಯಾರು? 3 ಜ್ಞಾನಿಗಳು. ಸ್ಪೆಷಲ್ ಇವತ್ತು ನಾನು ಏನ್ ಹೇಳಿಕ್ಕೆ ಇಷ್ಟಪಡ್ತೀನಿ ಅಂದ್ರೆ, ಯೇಸು ಸ್ವಾಮಿ ಯೇಸು ಸ್ವಾಮಿ ನೋಡಿ, ಯಾರಿಗೆ ಬೇಕಾದ್ರೆ ಅವರಿಗೆ ಪ್ರಕಟವಾಗ್ಲಿಲ್ಲ. ಯಾರಿಗೆ ಬೇಕಾದ್ರೆ ಅವರಿಗೆ ಪ್ರಕಟವಾಗ್ಲಿಲ್ಲ. ಯೇಸು ಸ್ವಾಮಿ ಕೆಲವರಿಗೆ ಮಾತ್ರ ಪ್ರಕಟವಾದಂತೆ. ಏನಾದ? ಕೆಲವರಿಗೆ ಮಾತ್ರ. ನೋಡಿ, ಸೈತಾನು ಯೇಸು ಸ್ವಾಮಿಯನ್ನು ಸಾಯಿಸ್ಬೇಕಂತ ಇವಾಗಿಂದಲ್ಲ ಪ್ಲಾನ್, ಯಾವಾಗಿಂದನೋ ಪ್ಲಾನ್. ಯಾಕೆಂದ್ರೆ ಆತನ ಚಿತ್ತ ನೆರವೇರಬಾರ್ದು, ಪರಲೋಕದ ಚಿತ್ತ ನೆರವೇರಬಾರ್ದು, ಪರಲೋಕ ಉದ್ದೇಶ ನೆರವೇರಬಾರ್ದು, ಪರಲೋಕದ ಪ್ಲಾನ್ ಹಾಳಾಗ್ಬೇಕಂತ ಯೇಸು ಸ್ವಾಮಿ ಹುಟ್ಟಿದ ಆ ದಿನ ಮೊದಲುಗೊಂಡು ಇಲ್ಲೇವರೆಗೂ ಆ ಯೇಸು ಸ್ವಾಮಿ ಹುಟ್ಟಿದ ಮೊದಲುಗೊಂಡು ಆತನನ್ನು ಸಾಯಿಸ್ಬೇಕಂತ ಅನೇಕ ಪ್ಲಾನ್ಗಳು. ಯಾರಿಗೆ? ಸೈತಾನನಿಗೆ ಅನೇಕ ಪ್ಲಾನ್ಗಳು. ನೋಡಿ, ನಾವು ನೋಡ್ತೀವಿ ಅಲ್ಲಿ ಜ್ಞಾನಿಗಳು ಹುಡುಕಿ ಬರ್ತಾ ಇದ್ದಾರೆ. ಯೇಸು ಸ್ವಾಮಿಯನ್ನು ಯಾರು ಹುಡುಕಿ ಬರ್ತಾ ಇದ್ದಾರೆ? ಜ್ಞಾನಿಗಳು ಹುಡುಕಿ ಬರ್ತಾ ಇದ್ದಾರೆ. ಜ್ಞಾನಿಗಳಿಗೆ ಹುಡುಕೋದಿಕ್ಕೆ, ಅವರಿಗೆ ಯೇಸು ಸ್ವಾಮಿ ಹುಟ್ಟಿದ್ದಾನೆ ಅಂತ ಗೊತ್ತಾಗೋದಿಕ್ಕೆ ಏನು ಕಾರಣವಾಯಿತು? ಏನ್ ಕಾರಣವಾಯಿತು? ನಕ್ಷತ್ರ ಕಾರಣವಾಯಿತು. ಯೇಸು ಸ್ವಾಮಿ ಹುಟ್ಟಿದ್ದಾನೆ, ಯೇಸು ಸ್ವಾಮಿ ರಕ್ಷಕನು ಹುಟ್ಟಿದ್ದಾನೆ, ಯೇಸು ಸ್ವಾಮಿ ಒಂದು ಮನೆಯಲ್ಲಿದ್ದಾನೆ ಅಂತ ಯೇಸು ಸ್ವಾಮಿ ಆತನನ್ನು ಹುಟ್ಟಿದ್ದಾನೆ ಅಂತ ಆತನಿಗೆ ತಿಳಿಯಪಡಿಸಿದ್ದೆ. ಜ್ಞಾನಿಗಳಿಗೆ ತಿಳಿಯಪಡಿಸಿದ್ದು ಯಾರು ಗೊತ್ತಾ? ನಕ್ಷತ್ರವು ತಿಳಿಯಪಡಿಸಿತು. ಯಾವುದು? ಸ್ಟಾರ್. ಆ ನಕ್ಷತ್ರ ತಿಳಿಯಪಡಿಸಂತೆ. ಯಾವ ಮನುಷ್ಯನು ತಿಳಿಸಲಿಲ್ಲ, ಯಾವ ರಾಜ ತಿಳಿಸಲಿಲ್ಲ, ಅಥವಾ ಯಾರು ತಿಳಿಸಲಿಲ್ಲ. ಆ ಜ್ಞಾನಿಗಳಿಗೆ ಯಾರು ತಿಳಿಸಿದ್ರು ಗೊತ್ತಾ? ಯಾಕೆ ಆ ನಕ್ಷತ್ರ ರಾಜ್ಯಕ್ಕೆ ಕಾಣ್ಬೇಕಾಗಿತ್ತಲ್ವಾ? ಆ ನಕ್ಷತ್ರ ಅಲ್ಲಿರುವಂತ ಜನಗಳಿಗೆ ಕಾಣ್ಬೇಕಾಗಿತ್ತಲ್ವಾ? ಆ ನಕ್ಷತ್ರ ಬೇರೆ ವ್ಯಕ್ತಿಗಳಿಗೆ ಕಾಣ್ಬೇಕಾಗಿತ್ತಲ್ವಾ? ಆ ನಕ್ಷತ್ರ ಇತರಿಗೆ ಕಾಣ್ಬೇಕಾಗಿತ್ತಲ್ವಾ? ಇಲ್ಲ. ಯಾರಿಗೆ ಕಾಣಿತು ಗೊತ್ತಾ? ಅದು ಜ್ಞಾನಿಗಳಿಗೆ ಕಾಣಿತಂತೆ. ಯಾರಿಗೆ ಕಾಣಿತು? ಯಾರಿಗೆ ಕಾಣಿಸ್ಕೊಳ್ತು? ಜ್ಞಾನಿಗಳಿಗೆ ಕಾಣಿಸ್ಕೊಳ್ತು. ನೋಡಿ, ಅದೊಂದು ಸ್ಪೆಷಲ್ ಅಂತೇಳಿ. ಯೇಸು ಸ್ವಾಮಿ ಯಾರಿಗಂದ್ರೆ ಅವರಿಗೆ ಪ್ರಕಟವಾಗ್ಲಿಲ್ಲ. ಇಲ್ಲೆಲ್ಲ ನಿಮಗೆ ಕುಂತವರಿಗೆ ಪ್ರಕಟವಾಗಿದ್ದಾನಂದ್ರೆ ನೀವೆಲ್ಲರೂ ಯೇಸುವಿನ ನಿಮಿತ್ತವಾಗಿ ಧನ್ಯರಾಗಿದ್ದೀರಿ. ಏನಾಗಿದ್ದೀರಿ? ನಾವೆಲ್ಲ ಧನ್ಯರಾಗಿದ್ದೀವಿ. ಕುರುಬರಿಗೆ ಅಲ್ಲಿ ಕಾಣಿಸ್ಕೊಂಡ್ರು, ಅಲ್ಲಿರುವಂತ ಜನಗಳಿಗೆ ಕಾಣಿಸ್ಕೊಳ್ಳೋ, ಬಂಧು ಮಿತ್ರರಿಗೆ ಕಾಣಿಸ್ಕೊಳ್ಳಿಲ್ಲ. ಯಾರಿಗೆ ಕಾಣಿಸ್ಕೊಂಡ್ರು? ಕುರುಬರಿಗೆ ಬಂದು ಹೇಳ್ತಾ ಇದ್ದಾರೆ ದೇವದೂತರು. ಯಾರಿಗೆ ಬಂದು ಹೇಳ್ತಾ ಇದ್ದಾರೆ? ಕುರುಬರಿಗೆ. ಆಮೇಲೆ ಯಾರಿಗೆ ಪ್ರಕಟವಾಯಿದ್ರು? ಜ್ಞಾನಿಗಳಿಗೆ ಪ್ರಕಟವಾಯಿತು. ಓಕೆನಾ? ನೋಡಿ, ಯೇಸು ಸ್ವಾಮಿ ಹುಟ್ಟಿದಕ್ಕೆ ಅನೇಕ ಸೆಲೆಬ್ರೇಷನ್ಗಳು. ಕುರುಬರಿಗೆ ಅಲ್ಲಿ ಪ್ರಕಟವಾದ, ಆಮೇಲೆ ಯಾರಿಗೆ ಪ್ರಕಟವಾದ? ಜ್ಞಾನಿಗಳಿಗೆ ಪ್ರಕಟವಾದ, ಆಮೇಲೆ ಒಬ್ಬೊಬ್ಬರಿಗೆ ಪ್ರಕಟವಾದ, ಆಮೇಲೆ ಇಡೀ ಪ್ರಪಂಚಕ್ಕೆ ಪ್ರಕಟವಾಗ್ಬಿಟ್ಟು. ಆಮೇಲೆ ನೋಡಿ, ಯೇಸು ಸ್ವಾಮಿ ಆತನು ಹುಟ್ಟಿದಂತ ಯೇಸು ಸ್ವಾಮಿಯನ್ನು ಹುಡ್ಕೊಂಡು ಬಂದಿದ್ದಾರೆ. ಯಾರು ಇವಾಗ? ಜ್ಞಾನಿಗಳು. ಎಲ್ಲಿ ಬಂದಿದ್ದಾರೆ ಅವರು? ಮತ್ತಾಯ ಸುವಾರ್ತೆ 2ನೇ ಅಧ್ಯಾಯ 1, 2, 3 ಓದಿರಿ ಒಂದ್ಸರ. ಅರಸನಾದ ಹೆರೋದನ ನೋಡಿ, ಹೆರೋದನನ್ನು ಕೇಳ್ಕೊಂಡು ಬಂದಿದ್ದಾರೆ. ಯಾರಿಗೆ ಬಂದಿದ್ದಾರೆ? ಹೆರೋದನ. ಯೆರೂಸಲೇಮಿನಲ್ಲಿ ಹೆರೋದ ಆ ರಾಜನಾಗಿದ್ದಾನೆ. ಹೌದು, ಸ್ವಲ್ಪ. ಅರಸನಾದ ಹೆರೋದನ ದಿನಗಳಲ್ಲಿ ಯೂದಾಯ ಸೀಮೆಯ ಬೆತ್ಲೆಹೇಮ್ ಎಂಬ, ನೋಡಿ, ರಾಜನಾದ ಆ ಹೆರೋದನ ಕಾಲದಲ್ಲಿ ಆ ಬೆತ್ಲೆಹೇಮಿನಲ್ಲಿ ಒಬ್ಬ ರಕ್ಷಕನು ಹುಟ್ಟಿದ್ದಾನಂತೆ.
ಯಾರ ತರ ರಾಜ, ಅಲ್ಲಿ ರಾಜನಿಗೆ ಕೇಳ್ತಾ ಇದಾರೆ, ಬಂದ್ ಯಾರಿಗೆ ಕೇಳ್ತಾ ಇದಾರೆ? ರಾಜನಿಗೆ. ರಾಜ. ಯಾಕೆಂದ್ರೆ ರಾಜನಿಗೆ ಎಲ್ಲಾ ಇನ್ಫಾರ್ಮೇಶನ್ ಗೊತ್ತಿರುತ್ತೆ ಕಾರಣವಾಗಿ. ಕೇಳಿ ಓಕೆ ಕೇಳಿ, ಯಾರಿಗೆ ಗೊತ್ತಿರ್ತದೆ? ರಾಜನಿಗೆ ಗೊತ್ತಿರುತ್ತಂತ. ರಾಜನಿಗೆ ಗೊತ್ತಿರುತ್ತದಂತ ರಾಜನ ಕೇಳಕ್ ಬಂದಿದ್ದಾರೆ ಇವಾಗ. ಆದ್ರೆ ರಾಜನಿಗೆ ಇಲ್ಲಿ ಗೊತ್ತೇ ಇಲ್ಲ. ಹೇಳಿ, ಗೊತ್ತೇ ಇಲ್ಲ. ನೋಡಿ, ಯೇಸು ಬಗ್ಗೆ ಯಾರಿಗಂದ್ರೆ ಅವ್ರಿಗೆ ಗೊತ್ತಾಗಲ್ಲ. ಅದು ಯಾರಿಗೆ ಗೊತ್ತಿರ್ತಲ್ಲ, ಯಾರಿಗೆ ತಂಬಿರುತ್ತಲ್ಲ, ಯಾರಿಗೆ ಅದು ಪ್ರಕಟವಾಗತ್ತಲ್ಲ, ಅವರಿಗೆ ಮಾತ್ರ ಗೊತ್ತಾಗುತ್ತೆ. ನಾನು ಒಂದ್ಸರಿ ಹೇಳಿದ್ದೆ, ಯಾರು ಯೇಸು ಸ್ವಾಮಿಯನ್ನು ಸೇವಿಸ್ತಾರೋ ಅವರಿಗೆ ಮಾತ್ರ ಯೇಸುವಿನ ಶಕ್ತಿ ಬಗ್ಗೆ ಗೊತ್ತು, ಯೇಸುವಿನ ಬಲ ಬಗ್ಗೆ ಗೊತ್ತು, ಯೇಸುವಿನ ಬಿಡುಗಡೆ ಬಗ್ಗೆ ಗೊತ್ತು, ಯೇಸುವಿನ ಅಧಿಕಾರದ ಬಗ್ಗೆ ಗೊತ್ತು. ಹೇಳಿ, ಯಾರಿಗಂದ್ರೆ ಅವ್ರಿಗೆ ಗೊತ್ತಾಗಲ್ಲ. ಓಕೆನಾ? ಯೇಸು ಸ್ವಾಮಿನ ಎಲ್ಲರೂ ಏನ್ ಅನ್ಕೊಂಡ್ಬಿಟ್ಟಿದ್ದಾರೆ? ಯೇಸು ಸ್ವಾಮಿ ಎಲ್ಲ ಗೋದಲಿಯಲ್ಲಿ ಆತನ ಹಾಕ್ಬಿಡ್ತಾರೆ. ಇವಾಗ ನೋಡು, ಬಹಳ ಚರ್ಚ್ಗಳ ಮುಂದೆ ಗೋದಲಿ ಹಾಕಿರ್ತಾರೆ. ಇನ್ನೇನ್ ಹಾಕಿರ್ತಾರೆ? ಸ್ಟಾರ್ಸ್, ಗೋದಲಿ, ಇನ್ನ ದನದ ಕೊಟ್ಟಿಗೆ, ಹಂಗೆ ವಾಸನೆಗಳು ಇಟ್ಬಿಡ್ತಾರೆ ಅಲ್ಲಿ. ಯಾಕೆ ಯಾಕೆ ಹೇಳಿ, ಯಾಕೆ? ಯೇಸು ಸ್ವಾಮಿನ ಚಿಕ್ಕವರಾಗಿ ನೋಡ್ತಾರೆ ಬಹಳ ಮಂದಿ. ನೋ, ಹೇಳಿ, ಅದಲ್ಲ ಅಂತೇಳಿ. ಯೇಸು ಸ್ವಾಮಿ ಸಕಾಲವನ್ನು ಸೃಷ್ಟಿ ಮಾಡಿದಂತ ದೇವರು. ಯೇಸು ಸ್ವಾಮಿ ಅದ್ಭುತ ಮಾಡುವ ದೇವರು. ಯೇಸು ಸ್ವಾಮಿ ಬಿಡುಗಡೆಗಳನ್ನು ಮಾಡುವ ದೇವರು. ಯೇಸು ಸ್ವಾಮಿ ಒಬ್ಬೊಬ್ಬರ ಜೀವಿತಗಳನ್ನೇ ಬದಲಾಯಿಸುವವನಾಗಿದ್ದಾನೆ. ಯೇಸು ಸ್ವಾಮಿ ಸೃಷ್ಟಿಕರ್ತನು, ಸತ್ತವರನ್ನು ಬದುಕಿಸುವವನಾಗಿ ಇಲ್ಲದನ್ನು ಇದ್ದ ಹಾಗೆ ಮಾಡುವ ದೇವರಾಗಿದ್ದಾನೆ. ಅದೇ ಕ್ರಿಸ್ಮಸ್, ಅದೇ ಸೆಲೆಬ್ರೇಷನ್. ಇವತ್ತು ನಾವು ಯೇಸು ಸ್ವಾಮಿಯನ್ನು ಏನೋ ತೂಗಾಕಿ ತೊಟ್ಟಲಲ್ಲಿ ತೂಗಾಕೋಕ್ ಬಂದಿಲ್ಲ ನಾವು. ಅದಕ್ಕೆ ನಾವು ಕೆಲವೊಂದು ಸೆಲೆಬ್ರೇಷನ್ ಮಾಡಲ್ಲ ನಾವು. ಯಾಕೆಂದ್ರೆ ಯೇಸು ಸ್ವಾಮಿ ಇನ್ನ ಚಿಕ್ಕವರಾಗಿ ನೋಡಲ್ಲ ನಾವು. ಹೇಳಿ, ಚಿಕ್ಕವರಾಗಿ ನೋಡಲ್ಲ, ನಾವು ದೊಡ್ಡವರಾಗಿ ನೋಡ್ತೀವಿ. ಹೇಳಿ, ದೊಡ್ಡವರಾಗಿ ನೋಡ್ತೀವಿ. ಅರ್ಥ ಆಗ್ತದೆ ನಿಮಗೆ? ಎಷ್ಟು ಮಂದಿಗೆ ಅರ್ಥ ಆಗ್ತದೆ? ಇಲ್ಲಿ ಯೇಸು ಸ್ವಾಮಿಯನ್ನು ಯಾರ ಹತ್ರ ಹುಡ್ಕೊಂಡು ಬಂದಿದ್ದಾರೆ? ರಾಜನ ಹತ್ರ. ಅರ್ಥ ಆಗ್ತಿದೆ ನಿಮಗೆ? ಬಹಳ ಮಂದಿ ಯೇಸು ಸ್ವಾಮಿ ಬಹಳ ಬಡವ ಅಂತೆ. ಯಾರಂತೆ? ಬಹಳ ಬಡವ. ಅಂತನಿಗೆ ಎಲ್ಲಿ ಸ್ಥಳ ಸಿಗ್ಲಿ, ಇದಕ್ಕೆ ಎಲ್ಲಿ ಹಾಕ್ಬಿಟ್ರಂತೆ? ನೋ, ಅದು ಯಾಕೆ ಗೊತ್ತಾ? ಆಗಿದ್ದೇ ಬೇರೆ. ಹೇಳಿ, ಅದು ಆಗಿದ್ದೇ ಬೇರೆ. ಅದು ಪ್ರವಚನ ನೆರವೇರೋದಕ್ಕಾಗಿ ಆಗಿತ್ತು, ವಾಗ್ದಾನಗಳು ನೆರವೇರೋದಕ್ಕಾಗಿ ಆಗಿತ್ತು, ಆ ಟೈಮಿಗೆ ಆಗಿದ್ದು ಅದು. ಯೇಸು ಸ್ವಾಮಿ ಹುಡ್ಕೊಂಡು ಎಲ್ಲಿ ಬಂದಿದ್ದಾರೆ ಗೊತ್ತಾ? ಯೇಸು ಸ್ವಾಮಿನ ಹುಡ್ಕೊಂಡು ಎಲ್ಲಿ ಬಂದಿದ್ದಾರೆ? ರಾಜನ ಮನೆಗೆ ಬಂದಿದ್ದಾರೆ. ಯಾರ ಮನೆಗೆ ಬಂದಿದ್ದಾರೆ? ರಾಜನ ಮನೆಗೆ ಬಂದಿದ್ದಾರೆ. ಯಾರು ಬಂದಿರೋದು? ಸಾಮಾನ್ಯ ಪ್ರಜೆಗಳಲ್ಲ. ಹೇಳಿ, ಸಾಮಾನ್ಯ ಪ್ರಜೆಗಳಲ್ಲ, ಸೈಂಟಿಸ್ಟ್ ಬಂದಿದ್ದಾರೆ. ಯಾರು ಬಂದಿದ್ದಾರೆ? ಸೈಂಟಿಸ್ಟ್, ಜ್ಞಾನಿಗಳು ಬಂದಿದ್ದಾರೆ. ಯಾರು ನೋಡ್ಕೊಂಡು? ಯೇಸು ಸ್ವಾಮಿ ಬೆಲೆ ತನ್ನ ಮರಿಯಳಿಗೆ ತಾಯಿಗೆ ಗೊತ್ತಿಲ್ಲ, ಯೋಸೆಫ್ಗೆ ಗೊತ್ತಿಲ್ಲ. ಆತನ ಬೆಲೆ ಯಾರಿಗೆ ಗೊತ್ತಿತ್ತು ಗೊತ್ತಾ? ಜ್ಞಾನಿಗಳಿಗೆ ಗೊತ್ತಿತ್ತು. ಯಾರಿಗೆ ಗೊತ್ತಿತ್ತು? ಜ್ಞಾನಿಗಳಿಗೆ ಗೊತ್ತಿತ್ತು. ನೋಡಿ, ಓದಿ ಓದಿ. ಅರಸನಾದ ಹೆರೋದನ ದಿನಗಳಲ್ಲಿ ಯೂದಾಯ ಸೀಮೆಯ ಬೆತ್ಲೆಹೇಮ್ ಎಂಬ ಊರಲ್ಲಿ ಯೇಸು ಹುಟ್ಟಿದಾಗ ಮೂಡಣ ದೇಶದ ಜೋಯಿಸರು ಯೆರೂಸಲೇಮಿಗೆ ಬಂದು, ಯೆಹೂದ್ಯರ ಅರಸನಾಗಿ ಹುಟ್ಟಿದವನು ಎಲ್ಲಿದ್ದಾನೆ? ಆತನನ್ನು ಸೂಚಿಸುವ ನಕ್ಷತ್ರವನ್ನು ನಾವು ಮೂಡಣ ದೇಶದಲ್ಲಿ ಕಂಡು ಆತನಿಗೆ ಅಡ್ಡ ಬೀಳುವುದಕ್ಕೆ ಬಂದೆವು ಅಂದರು. ಇದನ್ನು ಕೇಳಿ ಅರಸನಾದ ಹೆರೋದನು ಅವನ ಕೂಡ ಯೆರೂಸಲೇಮಿನವರೆಲ್ಲರೂ ಕಳವಳ ಪಟ್ಟರು. ಯಾಕೆ ಕಳವಳ ಪಟ್ರಂತೆ? ಏನ್ ಪಟ್ರಂತೆ? ಯಾಕೆ ಕಳವಳ ಪಡಬೇಕು? ಒಬ್ಬ ರಾಜ ಹುಟ್ಟಿದಾನಂದ್ರೆ ಏನ್ ಕೊಡ್ಬೇಕು? ಖುಷಿ ಪಡಬೇಕಲ್ವಾ? ಖುಷಿ ಪಡಬೇಕು. ಒಬ್ಬ ರಕ್ಷಕನ ಹುಟ್ಟಿದಾನೆ, ಸಂತೋಷ ಪಡಬೇಕು. ಒಬ್ಬ ರಕ್ಷಕನ ಹುಟ್ಟಿದ್ರಂದ್ರೆ ಹ್ಯಾಪಿ ಆಗಿ ಫೀಲ್ ಆಗ್ಬೇಕು. ಬಟ್ ಇಲ್ಲಿ ಏನಾದ್ರಂತೆ? ಕಳವಳ ಪಟ್ಟರು. ಇಲ್ಲಿ ಟೆನ್ಷನ್ ತಗೊಂಡ್ರು, ಇಲ್ಲಿ ಕಳವಳಗೊಂಡ್ರು, ಇಲ್ಲಿ ಭಯ ಪಟ್ರು, ಇಲ್ಲಿ ಬೆಚ್ಚಿ ಬೆರಗಾದರು. ಯಾಕೆಂದರೆ ಯೇಸು ಸ್ವಾಮಿಯ ಹುಟ್ಟುವಿಕೆ ಅವರೆಲ್ಲರಿಗೆ ಶಾಕ್ ಆಯ್ತು. ಏನಾಯ್ತು ಅಲ್ಲಿ ಯೇಸು ಸ್ವಾಮಿ ಹುಟ್ಟುವಿಕೆ ಶಾಕ್ ಆಯ್ತು. ಯೇಸು ಸ್ವಾಮಿಯ ಬಗ್ಗೆ ಬೆಲೆ ಅವರಿಗೆ ಬಹಳ ಗೊತ್ತಿತ್ತು. ಯಾರಿಗೆ? ರಾಜರಿಗೆ ಗೊತ್ತಿತ್ತು. ಯೇಸು ಸ್ವಾಮಿ ಹುಟ್ಟಿದ್ರೆ ನಮ್ಮನ್ನೆಲ್ಲ ಲಗೇಜ್ ಪ್ಯಾಕ್ ಮಾಡಿಸ್ತಾನಂತ ಅವ್ರಿಗೆ ಗೊತ್ತಿತ್ತು. ನಮ್ಮನ್ನೆಲ್ಲ ಹಾಳು ಮಾಡ್ತಾನಂತ ಗೊತ್ತಿತ್ತು. ನಮ್ಮನ್ನೆಲ್ಲ ಇಲ್ಲದಂತೆ ಮಾಡ್ತಾನಂತ ಗೊತ್ತಿತ್ತು. ಅದಕ್ಕೆ ಹೆರೋದನು ಅಲ್ಲಿರುವಂತ ಜನಗಳು ಏನಾದ್ರಂತೆ? ಕಳವಳ ಪಟ್ರು. ಹೇಳಿ, ಕಳವಳ ಪಟ್ರು. ಇದು ಯಾವುದು ಪ್ಲಾನ್? ಹೇಳಿ, ಸೈತಾನ್ ಪ್ಲಾನ್. ಯಾರ ಪ್ಲಾನ್ ಇದು? ಸೈತಾನನ ಪ್ಲಾನ್ ಇದು. ಮನುಷ್ಯರ ಪ್ಲಾನ್ ಅಲ್ಲ. ಸೈತಾನನು ಕಳವಳಗೊಂಡ್ಬಿಟ್ಟ ಎಲ್ಲರಿಗೆ.
ಯಾಕೆಂದ್ರೆ ಹುಟ್ಟುವನು ರಾಜಲ್ಲ, ಹುಟ್ಟುವನು ಮನುಷ್ಯನಲ್ಲ, ಹುಟ್ಟುವವನು ಮನುಷ್ಯನಲ್ಲ, ಹುಟ್ಟುವನು ರಾಜಲ್ಲ, ಹುಟ್ಟುವಂತ ಮನುಷ್ಯನು ಚಿಕ್ಕವಂತದಲ್ಲ, ಹುಟ್ಟುವವನು ಲೋಕ ರಕ್ಷಕನು ಹುಟ್ಟುತ್ತಾನೆ ಕಾರಣವಾಗಿ, ಹುಟ್ಟುವವನು ಪ್ರಪಂಚವನ್ನು ರಕ್ಷಣೆ ಮಾಡೋದಕ್ಕಾಗಿ ಹುಟ್ಟುತ್ತಾ ಇದ್ದಾನೆ ಕಾರಣವಾಗಿ. ಎಲ್ಲರೂ ಏನಾದ್ರಲ್ಲಿ ಭಯಪಟ್ಟರು. ಇದು ಅರ್ಥ ಆದವ್ರಿಗೆ ಅರ್ಥ ಆಗುತ್ತೆ. ಎಲ್ಲರೂ ಏನಾದ್ರಂತೆ ಅಲ್ಲಿ ಕಳವಳಗೊಂಡರಂತೆ. ಹಲ್ಲೆಲೂಯ. ಆ ಜ್ಞಾನಿಗಳಿಗೆ ಅದಕ್ಕೆ ನೋಡಿ, ಯೇಸು ಸ್ವಾಮಿ ವಾರ್ತೆ ನಾವು ಬಹಳ ಮಂದಿ ಸೇವೆ ಮಾಡ್ರಂದ್ರೆ ಲೇಜಿ ಮಾಡ್ತಾರೆ. ನೋಡಿ, ಸೇವೆಗೆ ಎಂತವ್ರನ್ನ ಕಳ್ಸ್ತಾರೆ ಗೊತ್ತಾ? ಏನ್ ಮಾಡ್ತಾರಪ್ಪ ನಿಮ್ ಮಕ್ಕಳು? ಇಂಜಿನಿಯರ್ ಓದ್ಯಾರ. ಏನ್ ಓದ್ಯಾರ? ಇಂಜಿನಿಯರ್. ಇನ್ನೂ ಸಣ್ಣ ಮಗ ಏನ್ ಮಾಡ್ತಾನ? MBA ಮಾಡ್ತಾ ಇದ್ದಾನ. ಮೂರನೇನ್ ಏನ್ ಮಾಡ್ತಾನ? 10th ಫೇಲ್ ಆಗ್ಯಾನ. ಮತ್ತೆ ಅವನೇನ್ ಫ್ಯೂಚರ್? ಸೇವೆ ಕಳಿಸಿ ಬಿಡೋದೆ. ಎಲ್ಲಿ ಕಳ್ಸೋದು? ಆಪ್ಷನ್. ಏನು ಓದಿಲ್ಲ ಏನಿಲ್ಲ, ಅವನು ಎಲ್ಲಿ ಕಳ್ಸಾರಂತೆ? ಸೇವೆಗೆ. ಓದಿದವರೆಲ್ಲ ಏನ್ ಮಾಡ್ಬೇಕಂತೆ? ನೋಡಿ ಹೆಂಗಿದೆ ನಮ್ ಜನ. ಅದು ಅಲ್ಲ ಹೇಳಿ, ಅದಲ್ಲ ಅಂತೆ. ನಿಮಗೆ ಗೊತ್ತಾ, ಪ್ರಪಂಚದಲ್ಲಿ ಸೇವೆ ಇರುವಂತ ಉದ್ಯೋಗ ಯಾವುದಿಲ್ಲ. ಸೇವೆಗಿರುವಂತ ಉದ್ಯೋಗ ಬೆಸ್ಟ್ ಉದ್ಯೋಗ, ಇದು ಬೆಸ್ಟ್ ಜಾಬ್. ಇದು ಏನ್ ಮಾಡೋದು? ಸೇವೆ ಮಾಡೋದು. ಆ ಸೇವೆ ಮಾಡೋರೆಲ್ಲ ಧನ್ಯರಂತೆ. ಏನಂತೆ ಅವರೆಲ್ಲ? ಇದು ಯಾವ ಮನುಷ್ಯರಿಗೆ ಗೊತ್ತಾಗಲ್ಲ, ದೇವರಿಗೆ ಗೊತ್ತಿದ್ದು, ಪರಲೋಕಕ್ಕೆ ಗೊತ್ತಿದ್ದು. ಅರ್ಥ ಆಗ್ತದೆ ನಿಮಗೆ? ನೋಡಿ, ಹುಡುಕಿಕೊಂಡು ಬಂದಿದ್ದು ಯಾರು? ಜ್ಞಾನಿಗಳು. ಅವರಿಗೆ ಗೊತ್ತಾಗುವಂತೆ ಮಾಡಿದ್ದು ಯಾವ್ದು ಗೊತ್ತಾ? ಸ್ಟಾರ್. ನಕ್ಷತ್ರಗಳಿಗೆ ಬೆಲೆ ಇದ್ದಿಲ್ಲ. ಏಸು ಹುಟ್ಟಿದಕ್ಕೆ ನಕ್ಷತ್ರಗಳಿಗೆ ಒಂದು ಬೆಲೆ ಬಂದ್ಬಿಡ್ತು. ಏನ್ ಬಂದ್ಬಿಡ್ತು? ಸ್ಟಾರ್ಗಳಿಗೆ ಒಂದು ಬೆಲೆ ಬಂದ್ಬಿಡ್ತು. ಸ್ಟಾರ್ಗಳಿಗೆ ಒಂದು ಡಿಮ್ಯಾಂಡ್ ಬಂದ್ಬಿಡ್ತು. ಇವತ್ತು ಎಲ್ಲೆಡೆ ಸ್ಟಾರ್ಗಳು. ನಿಮ್ಮ ಮನೆಗಳು ಸ್ಟಾರ್ಗಳು ಹಾಕೊಂಡ್ರಿಲ್ಲ? ಅದು ನಿಜವಾದ ಸ್ಟಾರ್ ಅಲ್ಲ. ಯೇಸು ಸ್ವಾಮಿ ನಿಮ್ಮಲ್ಲಿ ಹುಟ್ಟುವುದೇ ನಿಜವಾದ ಸ್ಟಾರ್. ಯೇಸುವನ್ನು ಧರಿಸಿಕೊಳ್ಳುವುದೇ ನಿಜವಾದ ಸ್ಟಾರ್. ಅರ್ಥ ಆಗ್ತಿದ್ಯಾ? ನೋಡಿ, ಯೇಸು ಸ್ವಾಮಿ ಹುಟ್ಟಿದ್ದಾನೆ, ಎಲ್ಲಿದ್ದಾನೆ, ಯಾರ ಮನೆಯಲ್ಲಿದ್ದಾನೆ ಅಂತ ಯಾರು ಕರ್ಕೊಂಡೋದ್ರು ಗೊತ್ತಾ? ಸ್ಟಾರ್. ಯಾರು ಕರ್ಕೊಂಡೋದ್ರು? ಸ್ಟಾರ್ ಕರ್ಕೊಂಡೋದ್ರಂತೆ. ಅದು ಮುಂದೆ 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 ಹೋಗ್ತಾ ಇತ್ತಂತೆ. ಜ್ಞಾನಿಗಳು ಹಿಡ್ಕೊಂಡು ಹೋಗ್ತಾ ಇದ್ದಾರೆ. ರಾಜನು ಕೇಳ್ತಾ ಇದ್ದಾನೆ, ಇವ್ರಿಗೆ ಹೆಂಗ್ ಗೊತ್ತಾಯ್ತು? ಹೆಂಗ್ ಗೊತ್ತಾಯ್ತು ಇವ್ರಿಗೆ ಮನುಷ್ಯರು ಯಾರು ಹೇಳಿಲ್ಲ. ಯಾರಿಗೂ ಹೇಳಿದ್ದೇವು? ಸ್ಟಾರೇ ಹೇಳಿದ್ದು. ಹೇಳಿ, ಸ್ಟಾರ್ ಹೇಳ್ತಂತೆ. ನೋಡಿ, ಯೇಸು ಸ್ವಾಮಿ ಸುವಾರ್ತೆ ಮಾಡ್ಬೇಕಂದ್ರೆ, ಯೇಸು ಸ್ವಾಮಿ ಸೇವೆ ಮಾಡ್ಬೇಕಂದ್ರೆ, ಯೇಸು ಸ್ವಾಮಿ ತನ್ನನ್ನು ಹೇಗಾದ್ರೂ ಪ್ರಕಟ ಪಡಿಸ್ಕೊಳ್ಬೇಕಂದ್ರೆ ಹೇಗಾದ್ರೂ ಪ್ರಕಟ ಪಡಿಸಿಕೊಳ್ತಾನೆ. ಹೇಗ್ ಪಡಿಸ್ಕೊಳ್ತಾನೆ? ಅದಕ್ಕೆ ಸೂರ್ಯ ಚಂದ್ರ ನಕ್ಷತ್ರಗಳು ಆತನನ್ನೇ ಸ್ತುತಿಸುವವು. ಸೂರ್ಯ ಚಂದ್ರ ನಕ್ಷತ್ರಗಳು ಆತನನ್ನೇ ಸ್ತುತಿಸುವವು. ನನ್ನ ಸೃಷ್ಟಿಕರ್ತನು, ನನ್ನ ಯಜಮಾನನು, ನನ್ನನ್ನು ಕಾಯುವನು. ಅರ್ಥ ಆಗ್ತದೆ? ಸೂರ್ಯ ಮತ್ತು ಚಂದ್ರ ನಕ್ಷತ್ರಗಳು ಎಲ್ಲವೂ ಯೇಸುವನ್ನು ಸ್ತುತಿ ಮಾಡ್ತಾವಂತೆ. ಓಕೆನಾ? ಓಕೆ. ಈಗ ಹೆರೋದನನ್ನು